ಲೆವೆಲ್ ಕೇಳಿದ್ವಿ ನಾವು. ರಾಜಣ್ಣ ಇಲ್ಲೇ ಇದಾರಲ್ಲ, ಕೇಳಿಸಿಕೊಳ್ಳಕ್ಕೆ ತಯಾರಿಲ್ಲ. ಈಗ ನೀವು ಪ್ರಶ್ನೆ ಒಂದೇ ನಿಮಿಷ. ಈಗ ಒಬ್ಬ ದಲಿತ ಮಂತ್ರಿ ಒಂದ್ ನಿಮಿಷ ಈಗ ಪ್ರಶ್ನೆ ಬೇಕಿಲ್ವಾ? ಸದನದಲ್ಲಿ ಈ ಅಧಿವೇಶನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಕೊಟ್ಟಿದೆ. ಗಮನ ಕೂಡ ಅಷ್ಟು ರಾಜಕೀಯ ಪ್ರಜ್ಞೆ ಇವ್ರಿಗೆ ತಾವು 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡು ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಕ್ಕದ್ರು. ಇವರಿಗೆ ಇನ್ಯಾವ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ. ಹಾಗಾದ್ರೆ ಒಪ್ಕೊಳ್ಳಿ. ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದು ಒಂದೇ ವಿಷಯ. ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡ. ಅಧ್ಯಕ್ಷರೇ, ಇವತ್ತು ಸದನದೊಳಗೆ ಸದಸ್ಯರ ಬಗ್ಗೆ ಹೊರಗಡೆ ಈ ತರ ಪ್ರಚಾರ ಆಗ್ತಾ ಇದೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ನಿಮ್ಮ ಸರ್ಕಾರದಲ್ಲಿ ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ಅವ್ರ ಬಗ್ಗೆ ತಂತ್ರಗಾರಿಕೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಒಂದ್ ಸೆಕೆಂಡ್ ರಾಜನ್ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ. ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು. ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನು ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ಬಿಡಿ, ನೀವ್ ಹೇಳ್ದಾಗಲೇ ಹೇಳ್ಬೇಕು. ನೋಡಿ ಮತ್ತೆ ಕೇಳಬೇಡಿ. ಚರ್ಚೆ ಮಾಡ್ತೀನಿ. ಸದನದಲ್ಲಿ ಇದ್ದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ 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 ಅಂತ ಕೇಳಿದ್ದೀನಿ.
ನೀವು ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು. ಅದು ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ, ಅದೇನು ಹೇಳಿಲ್ಲ ನಾನು. ಓಕೆ, ಪ್ರಶ್ನೆ ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತ ಮಾತಾ ಹೇಳಿಲ್ಲ ರಾಜೀನಾಮೆ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನು ಕಟ್ಟಾಕಿದಾರ? ಇದೇನು ಡೆಮೋಕ್ರಸಿ ಪ್ಲೇಸ್ ಇದು? ಇದೇ ಹೊಸ ಸಾಹೇಬ್ರ ಪ್ರಜಾಪ್ರಭುತ್ವನ ಸತ್ಯ ಹೇಳಿ, ಏನಿದ್ರಲ್ಲ ಹೋಗುವಂಥದ್ದು. ಓಕೆ, ಮುಗೀತು ಅಷ್ಟೇ. ಸತ್ಯ ಹೇಳಕ್ಕೆ ವಿಶ್ವನಾಥ್ ಎಸ್ ಆರ್, ಸುಬ್ಬರೆಡ್ಡಿ ಎಸ್ ಎನ್. ಇದೀನಿ ಅಧ್ಯಕ್ಷರೇ. ದೊಡ್ಡ ಮಟ್ಟದ ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಕುರಿತಂತೆ. ಇದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದನ್ನ ಒಂದು ಸಲ ರಾಜಣ್ಣ ಅವರೇ ಸ್ಪಷ್ಟಪಡಿಸಲಿ ಅಂತ ವಿಪಕ್ಷದವರು ಕೇಳಿದಂತಹ ಸಂದರ್ಭದಲ್ಲಿ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ದಾರೆ ರಾಜಣ್ಣ ಅವರು. ನನಗೆ ಸಂಸದೀಯ ಸಚಿವರೇ ಹೇಳಿದ್ದಾರೆ ಮಾತಾಡಬಾರ್ದು ಅಂತ, ಸಿದ್ದರಾಮಯ್ಯ ಅವರು ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ರಾಜಣ್ಣ ಯಾಕೆ ಕೂತಿದ್ದಾರೆ ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ. ನನಗೆ ಈ ಪ್ಲೇಸ್ ನ ಅಲಾಟ್ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ರಾಜೀನಾಮೆ ಕೇಳಿದಾರೋ ಇಲ್ವೋ ಆ ಪ್ರಶ್ನೆ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳೋದ್ರ ಮೂಲಕ ನಾನು ರಾಜೀನಾಮೆ ಕೊಟ್ಟಿಲ್ಲ, ಮಂತ್ರಿಯಾಗೇ ಇದ್ದೀನಿ ಅನ್ನುವ ವಿಚಾರವನ್ನ ಹೇಳಿಲ್ಲ ಎಲ್ಲೂ ಕೆಎನ್ ರಾಜಣ್ಣ ಅವರು.